ವ್ಯಕ್ತಿಯಾಗಿರ್ತಕ್ಕಂಥ ತಯ್ಯಬ್ ಫಕೀರ್ ಅನ್ನುವ ವ್ಯಕ್ತಿ ಮನೆಗೆ ಏನದ ಅತಿಕ್ರಮಣ ಮಾಡಿ ಹೊಡೆದು ಬಡೆದು ಏನದ ಬಲಾತ್ಕಾರ ಮಾಡಿ ಅವರಲ್ಲಿರ್ತಕ್ಕಂಥ ಅವನ ಹಣವನ್ನು ದೋಚಿ ಪರಾರಿಯಾಗಿ ಇವತ್ತಿಗೆ 10 ದಿನ ಆದರೂ ಕೂಡ ಆ ಕಾಮುಕನಲ್ಲಿ ಬಂಧಿಸಲಲ್ಲಿ ಪೊಲೀಸ್ ಇಲಾಖೆ ಏನದ ಸಂಪೂರ್ಣ ವಿಫಲಾಗಿದೆ. ನಾವು ಒಟ್ಟಾರೆಯಾಗಿ ನಮ್ಮ ಹೋರಾಟ ಮುಖಾಂತರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಆ ಹೆಣ್ಮಗಳಿಗೆ ಇಲ್ಲಿ ತನಕ ಏನೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಕತ್ತಾರ. ಇವತ್ತು 80 ವರ್ಷದ ತಾಯಿಗೆ ಇವತ್ತು ಅತ್ಯಾಚಾರ ಆಗತ್ತ, 4 ವರ್ಷ ಒಂದು ಮಗು ಕೂಡ ಅತ್ಯಾಚಾರ ಆಗತ್ತ. ಇವತ್ತಿನ ದಿನ ಇರ್ತಕ್ಕಂಥ ಸರ್ಕಾರಗಳನ್ನು ಕತ್ತೆ ಕಾಯಲಾಕತ್ತಾವೋ ಅಥವಾ ಜಿಲ್ಲಾ ಆಡಳಿತ ಏನು ಮಕ್ಕೊಂಡದೋ ಅಥವಾ ಪೊಲೀಸ್ ಇಲಾಖೆ ಏನು ಕತ್ತಿ ಕಾಯಲಾಕತ್ತೋ ಅಂತ ಇವತ್ತು ಒಂದು ಹೋರಾಟ ಮೂಲಕ ನಾವೇನದ ಆಗ್ರಹಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಹೋರಾಟ ಮುಖಾಂತರ ಆ ಕಾಮುಕನಿಗೆ ಏನದ ಒಂದು ಗಲ್ಲಿಗೇರಿಸ್ತಕ್ಕಂಥ ಕೆಲಸನ ಆಗ್ಬೇಕು. ಆ ಮಹಿಳೆಗೆ ಏನದ ಸರ್ಕಾರದಿಂದ ಒಂದು ದೊಡ್ಡ ಪರಿಹಾರ ಸಿಗಬೇಕು. ಅವಳು ಸಾವು ನೋವಿನ ಮಧ್ಯೆ ಏನದ ಬಿದಾರಿನ ಆಸ್ಪತ್ರೆಯಲ್ಲಿ ಏನದ ಚಿಕಿತ್ಸೆ ಪಡ್ತಾ ಇದ್ದಾಳೆ. ಸರ್ಕಾರ ಕೂಡಲೇ ಏನಾದ ಅವರಿಗೆ ಒಂದು ಸೂಕ್ತ ಚಿಕಿತ್ಸೆಯನ್ನು ನೀಡಿ ಆ ಮಹಿಳೆಗೆ ಮತ್ತು ಮಹಿಳೆಯ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ಇದು ಅಲ್ಲದೆ ಸುಮಾರು ಕಲಬುರಗಿಯಲ್ಲಿ ಏನದ ಸುಮಾರು ಪ್ರಕರಣ ದಾಖಲೆ ಆಗಕತ್ತಾವ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಹೋದರಿ ಇವತ್ತು ರೋಡಿಗೆ ತಿರುಗಾಡ್ಬೇಕಂದ್ರೆ ಏನದ ಪ್ರಾಣ ಭಯಲ್ಲಿ ಬದುಕಲಾಕತ್ತಾರ. ನಮ್ಮ 5 ವರ್ಷ ತಾಯಿ ಒಂದು ಮಕ್ಕಳು ಇಟ್ಕೊಂಡು 80 ವರ್ಷದ ಮುದುಕಿಯ ತನಕ ನಮ್ಮ ವೃದ್ಧ ಒಟ್ಟಾರೆಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಟೋಟಲಿ ಕೆಟ್ಟಾಗಿದೆ. ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲ ಒಂದು ಸಮೂಹದಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಅವನಿಗೆ ಬಂಧಿಸಬೇಕು, ಅವನಿಗೆ ಗಲ್ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಆ ತಾಯಿಗೆ ಪರಿಹಾರ ಕೊಡ್ಬೇಕು ಅನ್ನೋ ಮೂಲಕ ನಮ್ಮ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಸರ್? ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವೀಗ ಹೈದರಾಬಾದ್ ಅಲ್ಲಿ ಇದ್ದೀವಿ, ಮಹಾರಾಷ್ಟ್ರದಲ್ಲಿ ಇದ್ದೀವಿ, ನಾವು 4 ಟೀಮ್ ಮಾಡಿದ್ದೀವಿ, ಅವ್ರಿಗೆ ಹಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಘಟನೆ ನಡೆದ ಮರುಕ್ಷಣನೇ ಅವ್ರಿಗೆ ಗೊತ್ತಾಗಿದೆ ಯಾರು ಅಂತೇಳಿ. ಕಾಮುಕ ಪರಾರಿ ಆಗಲಿಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಇಷ್ಟಪಡ್ತೀನಿ. ಇಲ್ಲಿ ತನಕ ಜಿಲ್ಲಾಧಿಕಾರಿಗಳಾಗಿರ್ಲಿ, SP ಆಗಿರ್ಲಿ, ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಇಲ್ಲೂ ಕೂಡ ನಿರಾಶ್ರಿತರಿಗೆ ಭೇಟಿ ಕೊಡ್ತಕ್ಕಂತ ಮತ್ತು ಸಾಂತ್ವನ ಕೊಡ್ತಕ್ಕಂತ ಕೆಲಸ ಯಾವ ರಾಜಕಾರಣಿಗಳಿಂದ ಸರ್ ಇಲ್ಲಿವರೆಗೂ ರಾಜಕಾರಣಿಗಳು ಏನು ಈ ಘಟನೆ ಬಗ್ಗೆ ಒಂದು ಚಕಾರನು ಕೂಡ ಎತ್ತಿಲ್ಲ. ಈಗಾಗಲೇ ನಾವು ಪತ್ರಿಕಾ ಮುಖಾಂತರ ಹಲವಾರು ಬಾರಿ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಅದು ಜಿಲ್ಲಾ ಉಸ್ತುವಾರಿ ಆಗಿರ್ಲಿ, ಸಂಬಂಧಪಟ್ಟಂತ MLA ಆಗಿರ್ಲಿ, MP ಆಗಿರ್ಲಿ, ಯಾರೇ ಆಗಿರ್ಲಿ ಅಧಿಕಾರಿ ಇಲ್ಲೂ ಕೂಡ ಯಾರು ಆ ಒಂದು ಪ್ರಕರಣದ ಕುರಿತು ಯಾರು ಕೂಡ ಒಂದು ಪಿಟಕನ ಮಾತನ್ನು ಕೂಡ ಆಡ್ತಾ ಇರೋದು ಇವತ್ತಿನ ದಿನ ನಮ್ಮ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳ್ಬೋದು. ಇವತ್ತು ಸರ್ ಈ ಒಂದು ವಾರದೊಳಗಾಗಿ ಆ ಕಾಮುಕನನ್ನ ಬಂಧಿಸಿ ತರಾತುರಿಯಲ್ಲಿ ಅವನಿಗೆ ಶಿಕ್ಷೆ ಹಾಕಂತ ಕೆಲಸ ಮಾಡ್ಬೇಕು. ಅದೇ ರೀತಿ ತಾಯಿಗೆ ಪರಿಹಾರ ಸಿಗಬೇಕು. ಮತ್ತೆ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಮ್ಮ ಕಲಬುರಗಿ ಡಿಸ್ಟಿಕ್ ಅಲ್ಲ, ಇಡೀ ಎಲ್ಲೇ ಏನಿರ್ಲಿ ನಮ್ಮ ತಾಯಂದ್ರ ಮೇಲೆ ಸೋದರ ಮೇಲೆ ಸೂಕ್ತ ರಕ್ಷಣೆ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ ಮಾಡ್ಬೇಕನ್ನೋ ಒಂದು ಬೇಡಿಕೆ ಮತ್ತೊಂದು ಮನವಿ ಇದೆ ಸರ್. ಸರ್ ಮುಂದಿನ ದಿನ ಸರ್ ನಮ್ಮ ಎಲ್ಲಾ ತಾಯಂದ್ರ ಇವತ್ತು ಶಾಂತಿ ರೀತಿಯಿಂದ ನಾವು ರೋಡಿಗೆ ಹೇಳಿದ್ವಿ, ಇವತ್ತು ಹೋರಾಟ ಮಾಡಿದ್ವಿ. ಮುಂದಿನ ದಿನ ದೊಡ್ಡ ಕ್ರಾಂತಿ ಮುಖಾಂತರ ಸರ್ಕಾರಕ್ಕೆ ನಾವು प्रधानमंत्री ಕೂಗನ್ನು ಮುಟ್ತಕ್ಕಂತ ಕೆಲಸನ ನಾವು ಮಾಡ್ತೀವಿ. आज गुलबर्गा जिला में भारतीय युवा सेना संगठन और श्री सिद्धरामेश्वर भूवी वडर संघ के तरफ से आज 100 से ज्यादा लोग और माँ और बहन के मिलके जो है हम आज बड़े प्रमाण से एक प्रतिभटना कर रहे हैं। इसका वजह जो कलबुर्गी जिले चिंचोली तालुक मतक क्षेत्र में चंद्रपल्ली गांव में जो 80 साल की जो एक दादी की उम्र की जो एक माँ को जो है ना उनके ऊपर एक तैयब बोल के एक आदमी जो है अत्याचार किया है। तो वो सिलसिले में आज हम सभी लोग मिलके उनके खिलाफ हम प्रतिभटना कर रहे हैं। और आगे आने वाले दिन में हम पुलिस डिपार्टमेंट और यहाँ के सियासी लोगों को हम ये पूछना चाह रहे हो, आप पूरी कर्नाटक राज्य में दूसरी चीजों में बहुत सारे आप एक्टिविटी हो, आज हमारी माँ और बहनों को क्या है सुरक्षित नहीं है। तो आने वाले दिन में वो अपराधी को पकड़ना चाहिए और जल्द से जल्द उसको फांसी सजा देना चाहिए बोल के आज क्या है हम सभी तमाम संगठन लोग मिलके जो है आज उनके खिलाफ हम जो प्रतिभटना कर रहे हैं। शुक्रिया। बहुत अफसोस और दुख की बात यह है कि हमारी माँ बहन बेटी चाहे वो 2 साल की हो या 75 साल की हो, ये जो हैवान है कोई उम्र का लिहाज नहीं कर रहे, ना किसी धर्म का लिहाज कर रहे हैं, उनको सिर्फ अपनी हैवानियत का शिकार बना रहे हैं। इनको सजा ना मिलने की वजह से आज जो
सेंट्रल में जो सरकार बैठी है, जो ऐसे हैवानों को जो शय दे रही है, जो बलात्कार करते हैं, उनको बेल पे बाहर भिजाती है। उनको बाहर भिजाने की वजह से दूसरे और भी जो रेपिस्ट है, जो रेप कर रहे हैं, दरिंदगी कर रहे हैं, हैवानियत कर रहे हैं, उनको इतनी शय मिल रही है कि आप ना तो 2 साल की बच्ची देखते हैं, ना 75 साल की बूढ़ी औरत देखते हैं। हम लोगों को ये प्रोटेस्ट करके छोड़ना नहीं चाहिए। इसका कंक्लूजन ये निकलना चाहिए कि ऐसे जो दरिंदे, ऐसे जो हैवाना है, उनको जब तक फांसी नहीं होती, फांसी की सजा का वो हकदार नहीं होते, उनको फांसी नहीं चढ़ाया जाता, तब तक ये रेप केसेस रुकने वाले नहीं है। हम लोगों का ये प्रोटेस्ट यहाँ पे रुकना नहीं चाहिए। वो जो बूढ़ी औरत है 75 साल की, आज जो जेर इलाज बिदर में है, उसका जो इलाज चल रहा है, उसी के बेसिस पे आज हम ये होराट है, जो भी हमारा प्रतिभटन है, ये प्रोटेस्ट है हमारा, ये कंटिन्यू होना, और वो दरिंदे को सजा होने तक हम लोग ये प्रोटेस्ट नहीं रोकना चाहिए। ये जो दरिंदों को शय मिल रही है, उसकी वजह से है कि आज हमारी माँ बहन बेटियां या हम लोग अनसेफ है, हम प्रोटेक्शन नहीं मिल रहा है हमारे को। हमको प्रोटेक्शन बहुत जरूरी है, हमारे ऐसे हैवानों को सजा मिलना बहुत जरूरी है। ಇವತ್ತಿನ ದಿನ ಏನು ನಾವೆಲ್ಲ ಇಲ್ಲಿ ಲೇಡೀಸ್ ಸೇರಿದೀವಿ, ನಾವು ನಮ್ಗೆ ನಾಚಿಕೆ ಬರ್ತಾ ಇದೆ ರೀ. ನಾವ್ ಏನ್ ಮುಖ ತಗೊಂಡ್ ಬರ್ಬೇಕು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ? ಯಾಕಂದ್ರೆ ನಮ್ಗೆ ಇಲ್ಲಿ ಸುರಕ್ಷಣೆ ಇಲ್ಲ, ನಮ್ಗೆ ರಕ್ಷಣೆ ಅಂತ ಇಲ್ಲ. ಇವತ್ ಸರ್ಕಾರ ಯಾರೇ ಇರ್ಲಿ ಏನೇ ಇರ್ಲಿ, ಬಟ್ ನಮ್ ಹೆಣ್ಮಕ್ಳಿಗೆ ಸುರಕ್ಷೆ ಇಲ್ಲ. ಒಂದ್ 8 ವರ್ಷದ ಮಗು ಹಿಡ್ಕೊಂಡು 80 ವರ್ಷನವ್ರಿಗೆ ಬಿ ಇಲ್ಲಿ ರಕ್ಷಣೆ ಇಲ್ಲ ಅಂದ್ಮೇಲೆ ನಮ್ಮ ಅಕ್ಕ ತಂಗಿಯವರು, ನಮ್ಮ ಮಕ್ಕಳು ಶಾಲಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು ಮಕ್ಕಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇವತ್ತು ನಮ್ಗೆ ಬಹಳ ಭಯ ಹುಟ್ಟು ಬಿಟ್ಟಿದೆ. ಹೆಣ್ಮಕ್ಳಿಗೆ ಹೊರಗಡೆ ಕಳಿಸ್ಬೇಕಾದ್ರೆ ತಂದೆ ತಾಯಿಗಳಿಗೂ ಬಹಳ ಚಿಂತೆ ಆಗ್ಬಿಟ್ಟಿದೆ. ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಹೇಗೆ ಓದ್ಲಕ್ ಕಳಿಸ್ಬೇಕು, ಹೊರಗಡೆ ಹೇಗೆ ಕಳಿಸ್ಬೇಕಂತ ಬಹಳ ಚಿಂತೆ ಆಗಿದೆ. ಸರ್ಕಾರ ಯಾವುದೇ ಇರ್ಲಿ ತಕ್ಷಣನೇ ಅವ್ನಿಗೆ ಅರೆಸ್ಟ್ ಮಾಡಿ ಗಲ್ಲಿಗೆ ಏರ್ಸ್ಬೇಕಂತ ನನ್ನ ವಿನಂತಿ, ನಮ್ಮೆಲ್ಲ ಹೆಣ್ಮಕ್ಳದ್ದು ವಿನಂತಿ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶೀಲಾ ಗಾಯ್ಕೊಂಡ್ ನನ್ನ ಹೆಸರು.